ಪ್ರಿಯ ವೀಕ್ಷಕರೇ, ಇಂದಿನ ದೇಶ ವಿದೇಶದ ವಾರ್ತಾ ಸುದ್ದಿಗಳು ಹೀಗಿವೆ. ನೈಜೀರಿಯಾದಲ್ಲಿ ಸಕ್ರಿಯವಾಗಿದ್ದ ಐಎಸ್ಐಎಸ್ ಉಗ್ರರ ಮೇಲೆ ಅಮೆರಿಕನ್ ಸೇನೆ ದಾಳಿ ನಡೆಸಿದೆ. ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆದಿದೆ. ಈ ದಾಳಿಯಲ್ಲಿ ಹಲವು ಉಗ್ರರು ಹತರಾಗಿದ್ದಾರೆ ಎಂದು ವರದಿ ಹೇಳಲಾಗಿದೆ. ಸ್ಥಳೀಯ ನಾಗರಿಕರಿಂದ ಅಪಾಯ ಕಡಿಮೆ ಆಗುವಂತೆ ಕಾರ್ಯಾಚರಣೆ ನಡೆಸಲಾಗಿದೆ. ಆಫ್ರಿಕಾದಲ್ಲಿ ಉಗ್ರ ಚಟುವಟಿಕೆಗಳ ವಿರುದ್ಧ ಅಮೆರಿಕನ್ ಕಠಿಣ ಸಂದೇಶ ಇದಾಗಿದ್ದು, ಪ್ರದೇಶದ ಭದ್ರತೆ ಮತ್ತಷ್ಟು ಬಲಪಡಿಸಲಾಗಿದೆ. ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ಶೀಘ್ರದಲ್ಲೇ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಲಿದ್ದು, ಹೊಸ ವರ್ಷದ ಮೊದಲು ಈ ಸಭೆ ನಡೆಯುವ ಸಾಧ್ಯತೆ ಇದೆ. ಯುದ್ಧ, ಶಾಂತಿ, ಮಾತುಕತೆ ಮತ್ತು ನೆರವು ಪ್ರಮುಖ ಚರ್ಚಾ ವಿಷಯಗಳಾಗಲಿದೆ. ಅಮೆರಿಕದ ರಾಜಕೀಯ ಬದಲಾವಣೆ ಉಕ್ರೇನ್ ಮೇಲೆ ಪರಿಣಾಮ ಬೀರುವ ನಿರೀಕ್ಷೆ ಇದೆ. ಶಾಂತಿ ಬಿಲ್ ಕುರಿತು ದೇಶಾದ್ಯಂತ ಗಂಭೀರ ಚರ್ಚೆ ನಡೆಯುತ್ತಿದೆ. ಕೆಲವರು ಕಠಿಣ ಪರಿಶೀಲನಾ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕೆಲವರು ರಾಷ್ಟ್ರದ ಹಿತದೃಷ್ಟಿಯಿಂದ ಬೆಂಬಲ ಸೂಚಿಸಿದ್ದಾರೆ. ಕಾನೂನು ಸ್ವತಂತ್ರ ಮತ್ತು ಭದ್ರತೆಯ ನಡುವೆ ಸಮತೋಲನ ಮುಖ್ಯವಾಗಿದೆ. ಸಂಸತ್ನಲ್ಲಿ ಈ ಬಿಲ್ ಚರ್ಚೆಗೆ ಬರಲಿದ್ದು, ಅಂತಿಮ ತೀರ್ಮಾನ ಮಹತ್ವದ ಪರಿಣಾಮ ಬೀರುತ್ತದೆ. ಇಂದು ಪ್ರಯಾಣಿಕರ ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ಎದುರಾಗಿದ್ದು, ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರೀ ವಿಮಾನ ಸಂಚಾರ ಒತ್ತಡ ಕಂಡುಬಂದಿದ್ದು, ಇಂದು ಇಂಡಿಗೋ ವಿಮಾನಗಳ ಹೆಚ್ಚುವರಿ ಚಲನೆ ವಿಳಂಬಕ್ಕೆ ಕಾರಣವಾಯಿತು. ಆರ್ಬಿಐ ಕ್ರೆಡಿಟ್ ಸ್ಕೋರ್ ಕುರಿತು ಹೊಸ ಕರಡು ಮಾರ್ಗಸೂಚಿ ಹೊರಡಿಸಿದೆ. 2026 ಏಪ್ರಿಲ್ನಿಂದ 7 ದಿನಕ್ಕೊಮ್ಮೆ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗಲಿದ್ದು, ಗ್ರಾಹಕರಿಗೆ ಹೆಚ್ಚು ಪಾರದರ್ಶಕತೆ ಸಿಗಲಿದೆ. ಸಾಲ ಪಡೆಯುವ ಪ್ರಕ್ರಿಯೆ ಸುಧಾರಿಸುವ ನಿರೀಕ್ಷೆ ಇದೆ. ಬ್ಯಾಂಕ್ಗಳು ಮತ್ತು ಎನ್ಬಿಎಫ್ಸಿಗಳಿಗೆ ಇದು ಕಡ್ಡಾಯವಾಗಲಿದೆ. ಸಾಮಾನ್ಯ ಗ್ರಾಹಕರಿಗೆ ಲಾಭವಾಗಲಿದೆ. ಮೈಸೂರು ಅರಮನೆ ಸಮೀಪ ಹೀಲಿಯಂ ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ಸಾವಿನ ಸಂಖ್ಯೆ 2ರಿಗೆ ಏರಿಕೆಯಾಗಿದ್ದು, ಹಲವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭದ್ರತಾ ಲೋಪವೇ ಕಾರಣ ಎಂದು ಶಂಕಿಸಲಾಗಿದೆ. ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಕೇಂದ್ರ ಸರ್ಕಾರ ಕ್ಯಾಬ್ ಆಪ್ಸ್ಗಳಲ್ಲಿ ಅಡ್ವಾನ್ಸ್ ಟಿಪ್ ನಿಷೇಧಿಸಿದೆ. ಪ್ರಯಾಣಿಕರ ಮೇಲೆ ಒತ್ತಡ ತಪ್ಪಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮಹಿಳೆಯರಿಗೆ ಮಹಿಳಾ ಚಾಲಕರ ಆಯ್ಕೆಯ ಅವಕಾಶ ನೀಡಲಾಗಿದೆ. ಭದ್ರತೆ ಹೆಚ್ಚಿಸುವ ಉದ್ದೇಶದಿಂದ ನಿಯಮ ಜಾರಿಗೆ ಬಂದಿದೆ. ಆಪ್ ಕಂಪನಿಗಳಿಗೆ ಹೊಸ ಮಾರ್ಗಸೂಚಿ ಅನ್ವಯಿಸುತ್ತದೆ. ಪ್ರಯಾಣಿಕರಿಂದ ಸ್ವಾಗತ ವ್ಯಕ್ತವಾಗಿದೆ. ಬಾಂಗ್ಲಾದೇಶದಲ್ಲಿ ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನು ಪಡೆದುಕೊಳ್ಳಲಾಗಿದೆ. ನಿರಂತರ ಹಿಂಸಾಚಾರದಿಂದ ಅಲ್ಪಸಂಖ್ಯಾತರಲ್ಲಿ ಭಯ ಹೆಚ್ಚಾಗಿದ್ದು, ಘಟನೆಯ ಬಳಿಕ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆರಂಭವಾಗಿದ್ದು, ಭದ್ರತೆ ಒದಗಿಸುವಂತೆ ಸರ್ಕಾರಗಳ ಮೇಲೆ ಒತ್ತಡ ಹೆಚ್ಚಾಗಿದ್ದು, ಸ್ಥಿತಿ ಇನ್ನೂ ಉದ್ವಿಗ್ನವಾಗಿದೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶಿಮ್ಲಾ ಮನಾಲಿಯಲ್ಲಿ ಪ್ರವಾಸಿಗರ ದಂಡು ಸೇರಿದ್ದು, ಹಿಮಾಚಲ ಪ್ರದೇಶದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಸ್ತೆಗಳಲ್ಲಿ ವಾಹನಗಳು ನಿಧಾನಗತಿಯಲ್ಲಿ ಸಾಗುತ್ತಿವೆ. ಜಪಾನ್ನಲ್ಲಿ ಚೂರಿ ದಾಳಿ ನಡೆದ ಘಟನೆ ವರದಿಯಾಗಿದ್ದು, ದಾಳಿಯ ವೇಳೆ ಅಪರಿಚಿತ ದ್ರವವನ್ನು ಎರಚಲಾಗಿದೆ. ಹಲವರು ಗಾಯಗೊಂಡಿದ್ದು, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರೋಪಿ ವಶಕ್ಕೆ ಪಡೆಯಲಾಗಿದ್ದು, ಘಟನೆಯ ಹಿನ್ನೆಲೆ ತನಿಖೆಯಲ್ಲಿದೆ. ದೇಶದಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ.